ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಸಖತ್ತು ಟೇಸ್ಟಿಯಾಗಿರೋ ಅವಲಕ್ಕಿ ಚಿವಡ ಮಾಡೋದನ್ನ ತೋರಿಸ್ಕೊಡ್ತೀನಿ. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಲಕ್ಕಿ ಚಿವಡ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಂಜೆ ಕಾಫಿ ಟೈಮ್ಗೆ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ನಾನು 1/4 kg ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ, ಪೇಪರ್ ಅವಲಕ್ಕಿ. ಇದನ್ನು ಚೆನ್ನಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಎಷ್ಟು ಒಣಗಿಸ್ಕೊಡ್ತೀರೋ ಅದು ನಿಮಗೆ ಚೆನ್ನಾಗಿ ಕ್ರಿಸ್ಪಾಗಿರುತ್ತೆ. ಮೊದಲಿಗೆ ನಾವು ಒಂದು ಜರಡಿನಲ್ಲಿ ಜರಡಿ ಆಡಿಸ್ಕೋಬೇಕು. ಅದರಲ್ಲಿ ಹೊಟ್ಟಿರುತ್ತೆ, ಅದೆಲ್ಲ ಹೋಗಬೇಕು. ನೀವು ನೇರವಾಗಿ ಹಾಗೇ ಅದನ್ನು ಒಗ್ಗರಣೆ ಹಾಕ್ಕೊಂಡ್ರೆ ಅದು ಎಲ್ಲ ಸೀದ್ಬಿಟ್ಟು ಚೆನ್ನಾಗಿರೋದಿಲ್ಲ. ಸೊ ಪ್ಯಾಕೆಟ್ ಆದರೆ ಏನೂ ಧೂಳು ಇರೋದಿಲ್ಲ. ಪ್ಯಾಕೆಟ್ ಇಲ್ಲ ಅಂದರೆ ನೀವು ಸ್ವಲ್ಪ ಜರಡಿ ಆಡಿಸ್ಕೋಬೇಕು. ಇದಕ್ಕೆ ನಾನು ಒಂದು ಬೌಲಷ್ಟು ಗೋಡಂಬಿ, ಒಂದು ಬೌಲಷ್ಟು ದ್ರಾಕ್ಷಿ, ಒಂದು ಬೌಲಷ್ಟು ಕಡಲೆಕಾಯಿ ಬೀಜ, ಒಂದು ಸ್ವಲ್ಪ ಬಾದಾಮ್ ಬೀಜ, ಒಂದು ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಪೌಡ್ರ್ ಮಾಡಿರೋ ಸಕ್ಕರೆ, ಒಂದು ಬೌಲಷ್ಟು ಹುರಿಗಡಲೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಈಗ ನಾನು ಬಾಣಲಿನಲ್ಲಿ ಅವಲಕ್ಕಿನ ಹುರ್ಕೊಳ್ತಾ ಇದ್ದೀನಿ. ತುಂಬ ಏನು ಹುರಿಯೋದು ಬೇಡ, ನೀವು ಚೆನ್ನಾಗಿ ಒಣಗಿಸಿದ್ರೆ ಏನು ಬೇಕಾಗಲ್ಲ. ಸುಮ್ಮನೆ ಲೈಟಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಹಿಂಗೆ ಮುರಿದ್ರೆ ಸ್ವಲ್ಪ ಲೈಟಾಗಿ ಚಟ್ ಅಂದರೆ ಸಾಕು. ತುಂಬಾ ಕ್ರಿಸ್ಪ್ ಆಗಿಬಿಟ್ರೆ ನೀವು ಫ್ರೈ ಮಾಡುವಾಗ ಎಲ್ಲ ಮುರಿದೋಗುತ್ತೆ ಅವಲಕ್ಕಿ. ಸೊ ನಾನು ಲೈಟಾಗಿ ಇದನ್ನು ನೋಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ, ಏನು ಎಣ್ಣೆ ಇಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಈ ಕಡಲೆಕಾಯಿ ಬೀಜ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದೇ ಥರ ಎಲ್ಲನೂ ಹುರ್ಕೋಬೇಕು. ಬಾದಾಮ್ ಬೀಜ, ಕಡಲೆಕಾಯಿ ಬೀಜ, ಕೊಬ್ಬರಿ ಎಲ್ಲನೂ ಹುರ್ಕೋಬೇಕು. ಸೊ ಎಲ್ಲನೂ ಈ ಥರ ಹುರ್ಕೊಂಡು ನಾವು ಅವಲಕ್ಕಿಗೆ ಮಿಕ್ಸ್ ಮಾಡ್ಕೋಬೇಕು. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಕಾಫಿ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಇದನ್ನು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಚೆನ್ನಾಗಿ ಕ್ರಿಸ್ಪ್ ಆಗಬೇಕು. ಹಸಿ ಇದ್ದರೆ ಮುಗ್ಗು ಬಂದುಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಒಂದು 2ರಿಂದ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ಇದೇನು ಖಾರ ಬರೋಲ್ಲ, ಸುಮ್ಮನೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಲಾಸ್ಟಲ್ಲಿ ಹಾಕ್ಕೋಬೇಕು. ಸೊ ಇವಾಗೆಲ್ಲ ರೆಡಿ ಇದೆ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಒಂದು ಸ್ವಲ್ಪ
ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ ಅಂದ್ಬಿಟ್ಟು ಪೌಡ್ರನ್ನೇ ಉದುರಿಸ್ತಾ ಇದ್ದೀನಿ, ಮೆಣಸಿನ ಪುಡಿ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಂಜೆ ಹೊತ್ತು ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆಲ್ಲ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಇದು ಟೇಸ್ಟಾಗಿರುತ್ತೆ. ಸ್ವಲ್ಪ ಸಕ್ಕರೆ ಕೂಡ ಉದುರಿಸ್ತಾ ಇದ್ದೀನಿ, ಇದಕ್ಕೆ ಪೌಡ್ರ್ ಮಾಡಿರೋ ಸಕ್ಕರೆ ಪುಡಿ. ಖಾರ ಮತ್ತು ಸಿಹಿ ಎರಡು ಸೇರಿಕೊಂಡು ಒಂಥರ ಸಖತ್ ಟೇಸ್ಟಾಗಿರುತ್ತೆ ಇದು. ಕ್ರಿಸ್ಪಾಗಿರೋದ್ರಿಂದ ನೀವು ಸ್ಪೂನಲ್ಲಿ ತಿರುಗಿಸಿದ್ರೆ ಮುಡ್ಕೊಂಬಿಡುತ್ತೆ. ಸೊ ಹಂಗಾಗಿ ಈ ಥರ ಬಾಣಲಿನಲ್ಲಿ ಈ ಥರ ತಿರುಗಿಸಿ ನಾವು ಅದನ್ನು ಮಿಕ್ಸ್ ಮಾಡಬೇಕು. ಈಗ ಸ್ವಲ್ಪ ಬಾಣಲಿನಲ್ಲಿ ಬೆಚ್ಚಗೆ ಮಾಡ್ಕೋಬೇಕು, ಅಷ್ಟು ಹೊಂದ್ಕೊಳ್ಳೋ ಥರ ಲೈಟಾಗಿ, ತುಂಬ ಏನು ಬೇಕಾಗಲ್ಲ, ಸ್ವಲ್ಪ ಬೆಚ್ಚಗಾಗೋ ಥರ ಮಾಡಿಕೊಂಡ್ರೆ ಇವಾಗ ನೋಡಿ ಅವಲಕ್ಕಿ ಚೂರು ರೆಡಿಯಾಗಿದೆ ಚಿವಡ. ಏರ್ ಟೈಟ್ ಕಂಟೈನರಲ್ಲಿ ನೀವು ಹಾಕಿಟ್ಕೊಂಡ್ರೆ ಸುಮಾರು ಒಂದು 15 ದಿವಸ ಅದೇ ಥರ ಕ್ರಿಸ್ಪಾಗಿರುತ್ತೆ. ಸೊ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.